ಮಾತಾಡ್ಬೇಡಿ ಅಣ್ಣ, ನನ್ನದ್ ಹೇಳಿ ನೀವು. ಅಣ್ಣ ಮಾಡ್ಕೊಡಕ್ಕಾಗಲ್ವಾ? ನಾನು ಏನೇ ತೀರ್ಮಾನ ತಗೊಂಡು ನೀವೇನು ಕೇಳಂಗಿಲ್ಲ ನನ್ನ. ಎಲ್ಲರಿಗೂ ನಮಸ್ಕಾರ. ದಾರ್ಯ ಬ್ಯೂಟಿ ಸಲೂನ್ ಕಡೆಯಿಂದ ಮಾತಾಡ್ತಾ ಇರೋದು. ಇಲ್ಲಿ ಕಾಣಿಸ್ತಾ ಇರೋದು ಚೆಲ್ವಾ ಅಂತ. ನಾವು ಇವ್ರ ಕಡೆ ಪ್ರಮೋಷನ್ ಮಾಡ್ಸಿದೀವಿ. ನಮ್ಮ ಹತ್ರ 5K ತಗೊಂಡವ್ರೆ. 5K ತಗೊಂಡು ನಾನು ಅಂಗಡಿ ಅಡ್ರೆಸ್ ತಪ್ಪು ಹೇಳೋರೆ, ಮತ್ತೆ ಹೆಸರು ತಪ್ಪು ಹೇಳೋರೆ, ಎಲ್ಲ ತಪ್ಪು ಹೇಳಿ ಮತ್ತೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಂಗೆ ರೀಕ್ರಿಯೇಟ್ ಮಾಡ್ಕೊಡಿ, ನಂಗೆ ಕಂಟೆಂಟ್ ಮಾಡ್ಕೊಡಿ ಅಂದ್ರೆ ಆ ಕಂಟೆಂಟು ಮಾಡ್ತಾ ಇಲ್ಲ. ಫೋನ್ ಮಾಡಿದ್ರೆ ಫೋನು ತೆಗಿತಾ ಇಲ್ಲ. ಚೆಲ್ವಣ್ಣಂಗೆ ನಾನು ಅಮೌಂಟ್ ನ ಸಾಲ ಮಾಡಿ ಹಾಕಿದೀನಿ. ಫಸ್ಟ್ ವಿಡಿಯೋ ಕಳಿಸಿ ಆಮೇಲೆ ಕಳ್ಸಿಕೊಡ್ತೀನಿ ಅಣ್ಣ ಅಂತ ಅಂದ್ರು ಕೇಳಲಿಲ್ಲ. ಫಸ್ಟ್ ಅಮೌಂಟ್ ಕಳಿಸಿ ಆಮೇಲೆ ಅಪ್ಲೋಡ್ ಮಾಡ್ತೀನಿ ಹಂಗೆ ಹಿಂಗೆ ಅನ್ಕೊಂಡು ನಂತರ ಅಮೌಂಟ್ ಇಲ್ಲ ಅಂತ ಅಂದ್ರು ಬಿಡ್ಲಿಲ್ಲ. ಫೋನ್ ಮೇಲೆ ಫೋನ್ ಮಾಡಿ ಅಮೌಂಟ್ ಕಳಿಸಿ ಅಕ್ಕ, ಅಮೌಂಟ್ ಕಳಿಸಿ ಅಂತ ಅಂದ್ರು. ಆಮೇಲೆ ನಾನು ಬೇರೆಯವ್ರ ಹತ್ರ ಸಾಲ ಮಾಡಿ ಕಟ್ಟಿದೀನಿ ಅವ್ರಿಗೆ ಅಮೌಂಟ್. ಆದ್ರೂ ವಿಡಿಯೋ ಇಲ್ಲ ಬೇಡ ಅಣ್ಣ ಇದನ್ನ ಸ್ಕಿಟ್ ಮಾಡಿ ಅಂತ ಅಂದ್ರು. ಇಲ್ಲ ಅಕ್ಕ ಏನೋ ಮಾಡ್ತೀನಿ ವಿಡಿಯೋಕ್ಕ ಅಂತ ಅಂದ್ಬಿಟ್ಟು ಆ ವಿಡಿಯೋನು ಇದ್ ಮಾಡ್ಲಿಲ್ಲ. ಫೋನ್ ಮಾಡಿದ್ರೆ ಫೋನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮಾಡಿದ್ರೆ ನಾನು ಮಾಡೋದೇ ಇಲ್ಲ, ಏನ್ ಮಾಡ್ತೀರಾ ಮಾಡಿ ಅಂತ ಅಂತವ್ರೆ. ಇವಾಗ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನಾನು ಒಬ್ಳು ಫ್ರಾಡ್ ಆಗಿರೋ ಸಾಕು, ಇನ್ ಯಾರು ಫ್ರಾಡ್ ಆಗಕ್ ಹೋಗ್ಬೇಡಿ. ಯಾರು ಅವ್ರಿಗೆ ಪ್ರಮೋಷನ್ ವಿಡಿಯೋ ಕೊಟ್ಟಿರೋದು ನಿಮ್ ಇಷ್ಟ. ಅರೆ ನಾನ್ ಪ್ರಮೋಷನ್ ಮಾಡಾದ್ಮೇಲೆ ನೀನ್ ಯಾಕೆ ಪ್ರಮೋಷನ್ ಮಾಡಿಸ್ತೀನಿ ಅಂತ ಜಾಸ್ತಿ ಜನ ನನಗೆ ಓದಿರೋದುಂಟು. ಅದನ್ನ ಬೇಕು ಅಂದ್ರೆ ಲೈವ್ ಆಗಿ ಅವ್ನ್ ಬರ್ಲಿ, ನಾನು ತೋರ್ಸ್ಕೊಡ್ತೀನಿ. ಇಲ್ಲ ನಂಗೆ ಅಮೌಂಟ್ ರಿಟರ್ನ್ ಕೊಡ್ಲಿ, ಇಲ್ಲ ಇನ್ನೊಂದು ಕಂಟೆಂಟ್ ಮಾಡ್ಕೊಡ್ಲಿ. ಆದ್ರೆ ಆ ಕಂಟೆಂಟ್ ಬೇಡ ನನ್ಗೆ. ನಾನು ಇದು ಅಡ್ವಾನ್ಸ್ ಮಾಡಿರೋದು. ಇದು 7 ಗಂಟೆ ಫೋನ್ ಮಾಡಿ ಇದ್ ಮಾಡ್ತಾ ಇರೋದಕ್ಕೆ 1,000 ಅನ್ಕೊಂಡ್ ಸಾಲ ಮಾಡಿ 7:27 ಒಂದ್ಸತಿ ಮಾಡಿದೀನಿ. 7:44 ಲಾಸ್ಟ್ ನಾನು 7:50 ಇದು ಹಾಕೋವರೆಗೂ ಬಿಟ್ಟಿಲ್ಲ. ಅಮೌಂಟ್ ಇದು ಹಾಕಿದ್ರು ಇನ್ನೂ ನೀವು ಪೇಮೆಂಟೇ ಮಾಡಿಲ್ಲ ನನ್ಗೆ ಅಂತ ಇದ್ರು. ಸರ್ವಿಸು ಮಾಡಿಸ್ಕೊಂಡವ್ರೆ, ಅದೇನ್ ನನ್ಗೆ ಬೇಜಾರಿಲ್ಲ. ಅಮೌಂಟ್ ಫೋನ್ ಪೇನು ಮಾಡಿದೀನಿ, ಕ್ಯಾಶು ಕೊಟ್ಟಿದೀನಿ. ಅದನ್ನ ರೀಫಂಡ್ ಮಾಡಿಸ್ಕೊಡಿ, ಇಲ್ಲ ಅಂದ್ರೆ ಇನ್ನೊಂದು ವಿಡಿಯೋ ಮಾಡಿಸ್ಕೊಡಿ.